ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಜುಲೈ 25 ದಿನದ ಕರೆಂಟ್ ಅಫೇರ್ಸನ್ನು ನಾವು ನೋಡೋಣ. ಮೊದಲಿಗೆ ಜೀವ ವೈವಿಧ್ಯತೆಯ ದಿನ ಯಾವಾಗ ಆಚರಿಸಲಾಗುತ್ತದೆ? ಸೊ ಈ ದಿನವನ್ನು ಮೇ 22ರಂದು ಆಚರಿಸಲಾಗುತ್ತದೆ. ಸೊ ಇಲ್ಲಿ ಜೂನ್, ಏಪ್ರಿಲ್ ಎಲ್ಲ ಕೊಟ್ಟಿದ್ದಾರೆ. ಮೇ 22 ನಾವು ಜೀವ ವೈವಿಧ್ಯ ದಿನವನ್ನು ಆಚರಿಸುತ್ತೇವೆ. ಜೀವ ವೈವಿಧ್ಯತೆ ಅಂತಾರಾಷ್ಟ್ರೀಯ ದಿನ IDB ಅಂದ್ರೆ ಇಂಟರ್ನ್ಯಾಷನಲ್ ಡೇ ಆಫ್ ಬಯೋಡೈವರ್ಸಿಟಿ 2024 ಮೇ 22 ಬಿ ಪಾರ್ಟ್ ಆಫ್ ದ ಪ್ಲ್ಯಾನ್ ಅಂದ್ರೆ ಇದು ಥೀಮ್ ಮುಖಾಂತರ ಏನೈತೆ ಅವರ ಆಚರಿಸಲಾಗಿತ್ತು. ಈ ಥೀಮ್ ಜೀವ ವೈವಿಧ್ಯ ಯೋಜನೆ ಎಂದು ಕರೆಯಲ್ಪಡುವ ಕುನ್ಮಿಂಗ್ ಮ್ಯಾಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ನ ಅನುಷ್ಠಾನವನ್ನು ಬೆಂಬಲಿಸುವ ಮೂಲಕ ಜೀವ ವೈವಿಧ್ಯತೆಯ ನಷ್ಟವನ್ನು ನಿಲ್ಲಿಸಲು ಮತ್ತು ಹಿಮ್ಮೆಟ್ಟಿಸಲು ಎಲ್ಲ ಭಾಗಿದಾರರಿಗೆ ಒಂದು ಮಹತ್ವದ ಕರೆಯಾಗಿತ್ತು ಅಂತ ಇಲ್ಲಿ ಹೇಳಲಾಗಿದೆ. ಅದೇ ರೀತಿ ಇಲ್ಲಿ IDB 2024 ಅಕ್ಟೋಬರ್ 21ರಿಂದ ನವಂಬರ್ 1ರವರೆಗೆ ಏನೈತಿ 2024ರವರೆಗೆ ಕೊಲಂಬಿಯಾದಲ್ಲಿ ನಡೆಯಲಿರುವ ಜೀವ ವೈವಿಧ್ಯತೆ ಸಮಾವೇಶದ COP16 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 16ನೇ ಸಭೆಯ ಎಲ್ಲ ವಿಧದಲ್ಲೂ ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿದೆ. ಸೊ ಇದು ಜೀವ ವೈವಿಧ್ಯತೆ 16ನೇ ಸಮಾವೇಶ ಏನೈತಿ ಎಲ್ಲಿ ನಡೆಯಲಿದೆ ಅಂದ್ರೆ ಕೊಲಂಬಿಯಾದಾಗ ಏನೈತಿ ನಡೆಯಲಿದೆ. ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, 2024 ವಿಶ್ವ ಪರಿಸರ ದಿನ ಎಲ್ಲಿ ಆಯೋಜಿಸಲಾಗಿತ್ತು? ಸೊ ವಿಶ್ವ ಪರಿಸರ ದಿನ ಜೂನ್ 5ರಂದು. ಸೊ ಇದನ್ನು ಸೌದಿ ಅರೇಬಿಯಾದಲ್ಲಿ ಆಯೋಜಿಸಲಾಗಿತ್ತು. ಸೊ ವಿಶ್ವ ಪರಿಸರ ದಿನ ಜೂನ್ 5. ಇದನ್ನು ಏನೈತಿ ಯುನೈಟೆಡ್ ನೇಷನ್ ಆಫ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಈ ಸಂಸ್ಥೆ ಕಡೆಯಿಂದ ಇದನ್ನು ನಡೆಸ್ತಾರೆ. 1973ರಿಂದ ವಾರ್ಷಿಕವಾಗಿ ಏನೈತಿ ಆಚರಿಸ್ಕೊತ ಬಂದರು. 2024ರಲ್ಲಿ ಸೌದಿ ಅರೇಬಿಯಾದ ವಿಶ್ವ ಪರಿಸರ ದಿನವನ್ನು ಆಯೋಜಿಸಿತು ಸೌದಿ ಅರೇಬಿಯಾ. ಸೊ ಇಲ್ಲಿ ಈ ವರ್ಷದ ಥೀಮ್ ಏನಾಗಿತ್ತು? 2024ರ ಥೀಮ್ ಏನಾಗಿತ್ತು? ಭೂಮಿಯ ಪುನಃಸ್ಥಾಪನೆ, ಮರುಭೂಮೀಕರಣ ಮತ್ತು ಬರ ಸ್ಥಿತಿಸ್ಥಾಪಕತ್ವದ ಮೇಲೆ ಸಮಾವೇಶವನ್ನು ಕೇಂದ್ರೀಕರಿಸಿತ್ತು. ಸೊ ಇಲ್ಲಿ ಭೂಮಿ ಪುನಃಸ್ಥಾಪನೆ ಮತ್ತು ಮರುಭೂಮೀಕರಣ ಮತ್ತು ಬರ ಸ್ಥಿತಿಸ್ಥಾಪಕತ್ವ ಅಂತ ಇತರ ಥೀಮ್ ಆಗಿತ್ತು. ಭೂ ಪುನಃಸ್ಥಾಪನೆಯು UN ಡಿಕೇಡ್ ಆನ್ ಎಕೋಸಿಸ್ಟಮ್ ರೆಸ್ಟೋರೇಷನ್ 2021ರಿಂದ 30ರವರೆಗೆ ಏನೈತಿ ಇಲ್ಲಿ ಪ್ರಮುಖ ತತ್ವವಾಗಿದೆ. ಇದು ವಿಶ್ವದಾದ್ಯಂತ ಪರಿಸರ ವ್ಯವಸ್ಥೆಗಳ ರಕ್ಷಣೆ ಮತ್ತು ಪುನರುಜ್ಜೀವನಕ್ಕಾಗಿ ಒಂದು ಮಹತ್ವದ ಕರೆಯಾಗಿದ್ದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸುವಲ್ಲಿ ನಿರ್ಣಾಯಕ ಅಂಶವಾಗಿದೆ. ನೆಕ್ಸ್ಟು 2024ರ ವಿಶ್ವ ಭೂ ದಿನದ ಥೀಮ್ ಏನು? ಇಲ್ಲಿ 2024ರ ವಿಶ್ವ ಭೂ ದಿನದ ಥೀಮ್ ಏನಾಗಿತ್ತು? ಪ್ಲ್ಯಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಅನ್ನೋದು ಇಲ್ಲಿ ಇದರ ಥೀಮ್ ಆಗಿತ್ತು. ವಿಶ್ವ ಭೂ ದಿನವನ್ನು ಏಪ್ರಿಲ್ 22ರಂದು ಏನೈತಿ ಇಲ್ಲಿ ಆಚರಿಸಲಾಗುತ್ತೆ. ಮಾರ್ಚ್ 22 ಏನೈತಿ ವಿಶ್ವ ಜಲ ದಿನ ಅನ್ನು ಆಚರಿಸಲಾಗುತ್ತೆ. ಇಲ್ಲಿ 2024ರ ಇದರ ಥೀಮ ಪ್ಲ್ಯಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಅನ್ನೋದಾಗಿತ್ತು. 2023ರಾಗ ಬೀಟ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋದು ಈ ಥರ ಥೀಮ್ ಆಗಿತ್ತು. ಇಲ್ಲಿ 2024ರ ಭೂಮಿಯ ದಿನಕ್ಕಾಗಿ ಅರ್ತ್ ಡೇ ಆರ್ಗನೈಸೇಷನ್ ಈ ಭೂಮಿಯ ಆರೋಗ್ಯಕ್ಕಾಗಿ ಪ್ಲಾಸ್ಟಿಕ್ಕನ್ನು ಕೊನೆಗೊಳಿಸಬೇಕು ಮತ್ತು ಈ ನಿಟ್ಟಿನಲ್ಲಿ
2040ರ ವೇಳೆಗೆ ಎಲ್ಲ ಪ್ಲಾಸ್ಟಿಕ್ಗಳ ಉತ್ಪಾದನೆಯಲ್ಲಿ 60% ಕಡಿತ ಮಾಡಬೇಕೆಂಬುದು ಇದರ ಕರೆಯನ್ನು ನೀಡೈತಿ. ಇಲ್ಲಿ 2023 ಏನಾಗಿತ್ತು, ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋದು ಇಲ್ಲಿ ಥೀಮ್ ಆಗಿತ್ತು. ನೆಕ್ಸ್ಟ್ ಇಲ್ಲಿ ವಿಶ್ವ ತಂಬಾಕು ರಹಿತ ದಿನ ಮೇ 31ರಂದು ಆಚರಿಸ್ತಾರೆ. ಇದು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅನ್ನೋದಿಲ್ಲಿ WNTD ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟು ಇಲ್ಲಿ ವಿಶ್ವ ವಲಸೆ ಹಕ್ಕಿ ದಿನ. ಸೊ ಈ ವಿಶ್ವ ವಲಸೆ ಹಕ್ಕಿ ದಿನವನ್ನು ಮೇ 11 ಮತ್ತು ಅಕ್ಟೋಬರ್ 12ರಂದು 2 ದಿನವನ್ನು ಆಚರಿಸ್ತಾರೆ. ಇಲ್ಲಿ 2 ದಿನ ಯಾಕಂತ ಕೇಳ್ಬೋದು ನೀವು. ಇಲ್ಲಿ ಪಕ್ಷಿಗಳು ವರ್ಷದಲ್ಲಿ 2 ಬಾರಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳ ನಡುವೆ ವಲಸೆ ಪ್ರಯಾಣವನ್ನು ಹೊಂದಿರುವ ಕಾರಣ ಮೇಲಿನ 2 ದಿನಗಳಲ್ಲಿ ಏನೈತಿ ವಲಸೆ ಹಕ್ಕಿಗಳ ದಿನವನ್ನು ಆಚರಿಸಲಾಗುತ್ತದೆ. ಸೊ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ 2 ಬಾರಿ ವಲಸೆ ಪ್ರಯಾಣ ಮಾಡೋದರಿಂದ ಇದೇನೈತಿ ಮೇ 11 ಮತ್ತು ಅಕ್ಟೋಬರ್ 12ರಂದು 2 ದಿನ ಏನೈತಿ ವಿಶ್ವ ವಲಸೆ ಹಕ್ಕಿ ದಿನವನ್ನು ಆಚರಿಸ್ತಾರೆ. ಮೇ 11ರಂದು ವಿಶ್ವ ವಲಸೆ ಹಕ್ಕಿಗಳ ದಿನದ ಅಭಿಯಾನವು ವಲಸೆ ಹಕ್ಕಿಗಳಿಗೆ ಕೀಟಗಳ ಪ್ರಾಮುಖ್ಯತೆಯ ಮೇಲೆ ಕೇಂದ್ರೀಕರಿಸಿದ್ದು 2024ರ ಕೀಟಗಳ ದಿನದ ಥೀಮ್ ಏನಾಗಿತ್ತು, ಕೀಟಗಳನ್ನು ರಕ್ಷಿಸಿ ಹಕ್ಕಿಗಳನ್ನು ರಕ್ಷಿಸಿ ಇದರ ಥೀಮ್ ಆಗಿತ್ತು ಎಂದಾಗಿತ್ತು. ಈ ನಿಟ್ಟಿನಲ್ಲಿ ಕೀಟಗಳ ಸಂಖ್ಯೆ ಕಡಿಮೆಯಾಗುವುದಕ್ಕೆ ಸಂಬಂಧಿಸಿದ ಕಾಳಜಿಯನ್ನು ಎತ್ತಿ ತೋರಿಸಿತು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಇಂದಿನ ಪ್ರಜಾವಾಣಿ ಪೇಪರ್ನಲ್ಲಿ ಐತಿ ಪ್ರಮುಖ ದಿನಾಚರಣೆಗಳು ಏನೈತಿ ಅವರ ಕೊಟ್ಟಾರು. ಜೀವ ವೈವಿಧ್ಯತೆ ದಿನ, ವಿಶ್ವ ಪರಿಸರ ದಿನ, ತಂಬಾಕು ರಹಿತ ದಿನ, ಇಲ್ಲಿ ವಿಶ್ವ ಭೂಮಿ ದಿನ, ವಿಶ್ವ ವಲಸೆ ಹಕ್ಕಿ ದಿನ ಇವುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ IOC ಸದಸ್ಯರಾಗಿ ಮರು ಆಯ್ಕೆಯಾದ ಭಾರತೀಯ ವ್ಯಕ್ತಿ ಯಾರು ಅಂತ ಕೇಳ್ಯಾರು. ಇಲ್ಲಿ IOC ಸದಸ್ಯರಾಗಿ ಮರು ಆಯ್ಕೆಯಾದ ವ್ಯಕ್ತಿ ನೀತಾ ಅಂಬಾನಿ ಅವರು ಮರು ಆಯ್ಕೆಯಾಗಿದ್ದಾರೆ. ಇಲ್ಲಿ IOC ಸದಸ್ಯರಾಗಿ ನೀತಾ ಅಂಬಾನಿ ಅವರು ಮರು ಆಯ್ಕೆ. ಇಲ್ಲಿ IOC ಅಂದ್ರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅನ್ನೋದು. ಇಲ್ಲಿ ನಡೆದ 142ನೇ IOC ಅಧಿವೇಶನದಲ್ಲಿ ನೀತಾ ಅವರು 100% ಮತಗಳನ್ನು ಪಡೆದು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಅಂದರೆ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಮರು ಆಯ್ಕೆ. ಈಗ ಮೊದಲಿದ್ದರು, ಈಗ ಮತ್ತೆ ಏನೈತಿ ಅವರನ್ನು ಆಯ್ಕೆ ಮಾಡಲಾಗಿದೆ. ನೆಕ್ಸ್ಟ್ 2030ರ ಚಳಿಗಾಲದ ಒಲಿಂಪಿಕ್ಸ್ ಆತಿಥ್ಯ ವಹಿಸುವ ದೇಶ ಯಾವುದು ಅಂತ ಕೇಳರು. ಇಲ್ಲಿ 2030ರ ಚಳಿಗಾಲದ ಒಲಿಂಪಿಕ್ಸ್ ಆತಿಥ್ಯ ಫ್ರಾನ್ಸ್ ದೇಶ ಏನೈತಿ ವಹಿಸಲಿದೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಬುಧವಾರ ಅಂದ್ರೆ 2030ರ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡೆಯನ್ನು ಫ್ರೆಂಚ್ ಆಲ್ಪ್ಸ್ಗೆ ವಹಿಸಲಿದೆ. ಆದರೆ ಇದಕ್ಕಾಗಿ ಫ್ರಾನ್ಸ್ ಸರ್ಕಾರವು ಹಣಕಾಸು ಬದ್ಧತೆಯನ್ನು ನೀಡಬೇಕೆಂದು ಷರತ್ತು ವಿಧಿಸಿದೆ. ಚಳಿಗಾಲದ ಒಲಿಂಪಿಕ್ಸ್ ಆತಿಥ್ಯಕ್ಕೆ ಹಣಕಾಸಿನ ಗ್ಯಾರಂಟಿ ನೀಡುವಂತೆ ತಾವು ಫ್ರಾನ್ಸ್ನ ಮುಂದಿನ ಪ್ರಧಾನಿಗೆ ಹೇಳುವುದಾಗಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ IOC ಸದಸ್ಯರಿಗೆ ಬುಧವಾರ ಅಭಯ ನೀಡಿದರು. ಫ್ರಾನ್ಸ್ ಬಿಟ್ಟರೆ ಉಳಿದವರು 2030ರ ಚಳಿಗಾಲದ ಒಲಿಂಪಿಕ್ಸ್ ಬಿಡ್ ಸಲ್ಲಿಸಿರಲಿಲ್ಲ. ಸೊ ಇಲ್ಲಿ ಫ್ರಾನ್ಸ್ ಒಂದು ಇದಕ್ಕೇನೈತಿ ಬಿಡ್ಡನ್ನು ಸಲ್ಲಿಸಿತ್ತು. ಹಾಗಾಗಿ ಫ್ರಾನ್ಸ್ಗೆ 2030ರ ಚಳಿಗಾಲದ ಒಲಿಂಪಿಕ್ಸ ನಡೆಸ್ತಾರೋ. ಇಲ್ಲಿ ಫ್ರಾನ್ಸ್ ದೇಶದ ಪ್ರಸ್ತುತ ಅಧ್ಯಕ್ಷ ಯಾರ್ದಾನು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅನ್ನೋರ ಇಲ್ಲಿ ಅದಾರು. ನೆಕ್ಸ್ಟ್ ಅಮೇರಿಕಕ್ಕೆ ಆತಿಥ್ಯ 2034ರ ಚಳಿಗಾಲದ ಒಲಿಂಪಿಕ್ಸನ್ನು ಏನೈತಿ ಅಮೇರಿಕ ಆತಿಥ್ಯವನ್ನು ವಹಿಸಲಿದೆ. ನೆಕ್ಸ್ಟ್ ಇಲ್ಲಿ ಪ್ರಜಾವಾಣಿ ಪೇಪರ್ ಒಳಗೆ KS ಪ್ರಿಲಿಮ್ಸ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ಒಂದು 4-5 ಕ್ವಶನ್ಗಳನ್ನ ಕೊಟ್ಟಿದ್ದರು. ಅವುಗಳನ್ನ ನೋಡೋಣ. ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನವನ್ನು ಪ್ರತಿ ವರ್ಷ ಜುಲೈ 3ರಂದು ಆಚರಿಸಲಾಗುತ್ತದೆ.
ನಮ್ಮ ಪರಿಸರದ ಮೇಲೆ ಪ್ಲಾಸ್ಟಿಕ್ ಚೀಲಗಳ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನದ ಉದ್ದೇಶವಾಗಿದೆ. ಸೊ ಇಲ್ಲಿ ಎರಡು ಹೇಳಿಕೆ ಏನೈತಿ ಇಲ್ಲಿ ಸರಿಯಾಗಿದ್ದವು. ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನವನ್ನು ಜುಲೈ 3 ಮತ್ತು ಆ ಪ್ಲಾಸ್ಟಿಕ್ ಚೀಲಗಳ ಹಾನಿಕಾರಕ ಪರಿಣಾಮದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ. ನೆಕ್ಸ್ಟ್, ಭಾರತವು ಜುಲೈ 1, 2024ರಿಂದ ಏಕಬಳಕೆಯ ಪ್ಲಾಸ್ಟಿಕ್ ಉತ್ಪನ್ನಗಳಾದ ಟ್ರೇಗಳು, ಪ್ಲೇಟ್ಗಳು, ಕಪ್ಗಳು, ಸ್ಟ್ರಾಗಳು ಮತ್ತು ಪಾಲಿಸ್ಟರ್ನರಿ ಕಂಟೈನರ್ಗಳ ಉತ್ಪಾದನೆ, ವಿತರಣೆ ಮತ್ತು ಬಳಕೆಯನ್ನು ನಿಷೇಧಿಸಿದೆ. ಇಲ್ಲಿ ಭಾರತದಲ್ಲಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅನ್ನು ಏಕಬಳಕೆಯ ಪ್ಲಾಸ್ಟಿಕ್ ವಸ್ತುಗಳ ಪಟ್ಟಿಯಿಂದ ಹೊರಗಿಡಲಾಗಿದೆ. ಇಲ್ಲಿ ಏನಾಗುತ್ತೆ, ಎರಡು ಹೇಳಿಕೆಗಳು ಏನಾಗುತ್ತೆ ಇಲ್ಲಿ ತಪ್ಪು ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುವು ಪ್ಲಾಸ್ಟಿಕ್ ಚೀಲಗಳ ಬಳಕೆಯ ಸಮಸ್ಯೆಗೆ ಪರಿಹಾರಗಳಾಗಿವೆ ಅಂತ ಕೇಳಿದರು. ಇಲ್ಲಿ ಪಾಲಿಪ್ರೊಪಿಲೀನ್ ಚೀಲಗಳ ಬಳಕೆ ಮಾಡುವುದು, ಪರಿಸರ ಸ್ನೇಹಿ ಪರ್ಯಾಯ ವಸ್ತುಗಳಾದ ಹತ್ತಿ, ಸೆಣಬು ಮತ್ತು ಇತ್ಯಾದಿಗಳಿಂದ ತಯಾರಿಸಿದ ಚೀಲಗಳನ್ನು ಬಳಸುವುದು. ಇಲ್ಲಿ ಎರಡು ಹೇಳಿಕೆಗಳು ಸರಿಯಾಗುತ್ತಾ. ಇಲ್ಲಿ ಪಾಲಿಪ್ರೊಪಿಲೀನ್ ಚೀಲಗಳನ್ನು ಬಳಕೆ ಮಾಡುವುದು ಮತ್ತು ಪರಿಸರ ಸ್ನೇಹಿಯಾದ ಹತ್ತಿ, ಸೆಣಬು ಇತ್ಯಾದಿಗಳ ತಯಾರಿಸಿದ ಚೀಲಗಳನ್ನು ಬಳಸುವುದು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎಂದರು. ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯು 1995ರಲ್ಲಿ ಪ್ರಾರಂಭವಾದ ಕೇಂದ್ರ ವಲಯದ ಯೋಜನೆಯಾಗಿದೆ. ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಪ್ರತಿ MP ಕ್ಷೇತ್ರಕ್ಕೆ ವಾರ್ಷಿಕವಾಗಿ 5 ಕೋಟಿ ಒದಗಿಸಲಾಗುತ್ತದೆ. ಇಲ್ಲಿ ಹೇಳಿಕೆಗಳು ಏನಾಗುತ್ತೆ, ಎರಡು ಹೇಳಿಕೆ ಅಲ್ಲ, ಇಲ್ಲಿ ಬಿ ಹೇಳಿಕೆ ಮಾತ್ರ ಏನಾಗುತ್ತೆ ಕರೆಕ್ಟ್ ಆಗುತ್ತೆ, ಇದು ತಪ್ಪಾಗುತ್ತೆ. ಇಲ್ಲಿ ಪ್ರತಿ MP ಸೀಟ್ಗೆ ಏನೈತಿ ವಾರ್ಷಿಕವಾಗಿ 5 ಕೋಟಿ ಹಣ ಒದಗಿಸ್ತಾರೆ. ಪ್ರದೇಶಾಭಿವೃದ್ಧಿ ಅಂದರೆ ಅವರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂದರು. ರಾಜ್ಯದಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯನ್ನು 2001ರಿಂದ 2002ರಲ್ಲಿ ಪ್ರಾರಂಭಿಸಲಾಯಿತು. ಕರ್ನಾಟಕದ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ಪ್ರತಿ ಕ್ಷೇತ್ರಕ್ಕೆ ತಲಾ 500 ಲಕ್ಷಗಳನ್ನು ಒದಗಿಸಲಾಗುತ್ತದೆ. ಇಲ್ಲಿ 500 ಲಕ್ಷಗಳು ಅನ್ನೋದೇನೈತಿ ತಪ್ಪಾಗುತ್ತೆ, ಇಷ್ಟೆಲ್ಲ ಒದಗಿಸೋದಿಲ್ಲ. ಇಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯನ್ನು 2001ರಿಂದ 2002ರಲ್ಲಿ ಪ್ರಾರಂಭಿಸಲಾಯಿತು. ಇದು ಮಾತ್ರ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಹೇಳಿಕೆ 1 ಮಾತ್ರ ಇಲ್ಲಿ ಏನಾಗುತ್ತೆ ಸರಿಯಾಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.